ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, 19/5/2026 KEA ನಲ್ಲಿ ನೇಮಕಾತಿ ಭರ್ತಿ ಮಾಡ್ಕೊತಿದ್ದಾರೆ. ಇದು FDA SDA ಹುದ್ದೆಗಳಾಗಿರುತ್ತೆ. ಈ ವಿಡಿಯೋದಲ್ಲಿ ಬಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಈ ಹುದ್ದೆ ಒಂದು ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ ಬಂದು 2. ಇದಕ್ಕೆ ಪದವಿ ತತ್ಸಮ ಆಗಿರ್ಬೇಕು, ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಇದರಿಗೆ ದ್ವಿತೀಯ ದರ್ಜೆಗೆ ಬಂದು ಇದು 4 ಹುದ್ದೆಗಳಾಗಿರುತ್ತದೆ. ಇದರಿಗೆ PUC ಪಾಸ್ ಆಗಿರಬೇಕು. ಪ್ರಥಮ ದರ್ಜೆ ಹುದ್ದೆಗೆ ಸಂಬಂಧಪಟ್ಟ ವೇತನ ಶ್ರೇಣಿ ಬಂದು 44,000ದಿಂದ 425 ರೂಪಾಯಿಗಳಿಂದ 83,700 ರೂಪಾಯಿಗಳು ಕೊಡ್ತಾರೆ. ದ್ವಿತೀಯ ದರ್ಜೆಗೆ ಬಂದು 34,100 ರೂಪಾಯಿ ಇಂದ 67,700 ರೂಪಾಯಿ ಗಂಟ ವೇತನ ಶ್ರೇಣಿಯನ್ನು ನೀಡ್ತಾರೆ. ಮತ್ತು ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 18 ವರ್ಷ ಪೂರ್ಣಗೊಂಡಿರಬೇಕು. ಗರಿಷ್ಠ ಬಂದು 40 ವರ್ಷವರೆಗೂ ವಯಸ್ಸಿನ ಮಿತಿ ಇದೆ. ಪ್ರವರ್ಗ 2A 2B 3A 3B ಬಂದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 31 ವರ್ಷದ ತನಕ ವಯಸ್ಸಿನ ಮಿತಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ ಕನಿಷ್ಠ ಬಂದು 18 ವರ್ಷದಿಂದ ಗರಿಷ್ಠ 43 ವರ್ಷದವರೆಗೆ ವಯಸ್ಸಿನ ಸಡಿಲಿಕೆ ಇದೆ. ಮತ್ತು ಇದಕ್ಕೆ ಅರ್ಜಿಗಳಿಗೆ ಸಂಬಂಧಪಟ್ಟ ಅರ್ಜಿ ಶುಲ್ಕ ಬಂದು ಸಾಮಾನ್ಯ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. SC STಗೆ 500 ರೂಪಾಯಿ, ವಿಕಲಚೇತನರಿಗೆ ಬಂದು 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸರಿನಾ ಫ್ರೆಂಡ್ಸ್? ಇದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಈ ಎಕ್ಸಾಮ್ ಬಂದು KEA ಬೋರ್ಡ್ ಅವರೇ ನಡೆಸೋದು ಈ ಎಕ್ಸಾಮ್ನ. ಓಕೆನಾ? ಅರ್ಜಿ ಪ್ರಾರಂಭ ದಿನಾಂಕ ಬಂದು 20 ಮೇ 2026ರಿಂದ ಕೊನೆಗೊಳ್ಳುವ ದಿನಾಂಕ ಬಂದು 3 ಜೂನ್ 2026ರವರೆಗೆ ಟೈಮ್ ಇರುತ್ತೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು KEA.government.in. ಇದರಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಆಫ್ಲೈನ್ ಇರಲ್ಲ. ಮತ್ತು ಇದು ಒಟ್ಟು 6 ಹುದ್ದೆಗಳು ಇರುತ್ತೆ KEA ಭರ್ತಿ ಮಾಡ್ಕೊತಾ ಇರೋದು. ಈ PDF ಬೇಕಾಗಿದ್ದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಅರ್ಜಿ ಅಪ್ಲಿಕೇಶನ್ ಹಾಕೋ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ ಫ್ರೆಂಡ್ಸ್? ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತೊಂದು ಜಾಬ್ ವೇಕೆನ್ಸಿ ನಡೀತಾ ಇದೆ ಫ್ರೆಂಡ್ಸ್. ಅದ್ರ ಬಗ್ಗೆ ಮಾಹಿತಿ ನೋಡೋದಾದರೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಅದನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಟ್ಟು 12,256 ಹುದ್ದೆಗಳು ಭರ್ತಿ ಮಾಡ್ಕೊತಿದ್ದಾರೆ. ಇದು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಇದು ಹುದ್ದೆ ಹೆಸರು ಬಂದು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ CGL ಅಂತ ಕರೀತಾರೆ. ಕೇಂದ್ರ ಸರ್ಕಾರ ಕಚೇರಿಯಲ್ಲಿ ಖಾಲಿ ಇರುವ ಗ್ರೂಪ್ B ಮತ್ತು C ಹುದ್ದೆಗಳ ನೇಮಕಾತಿ ಮಾಡ್ತಾ ಇದ್ದಾರೆ ಇದರಲ್ಲಿ SSCಯಲ್ಲಿ. ಮತ್ತು ಇದರಿಗೆ ವಿದ್ಯಾರ್ಹತೆ ನೋಡೋದಾದರೆ ಭಾರತದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಸ್ಟ್ರೀಮ್ನಲ್ಲಿ ಪದವಿ ಪಡೆದಿರ್ಬೋದು. ನೀವು ಯಾವುದೇ ಒಂದು ಡಿಗ್ರಿಯನ್ನು ಮಾಡಿದ್ರೂ ಸಹ ಇದರಿಗೆ ಅರ್ಹರಾಗಿರ್ತೀರಾ. ಓಕೆನಾ ಫ್ರೆಂಡ್ಸ್? ಮತ್ತು ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ 18 ವರ್ಷದಿಂದ 32 ವರ್ಷದವರೆಗೆ ವಯಸ್ಸಿನ ಸಡಿಲಿಕೆ ಇದೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತದೆ ಫ್ರೆಂಡ್ಸ್. ಈ PDF ಬೇಕಾಗಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಒಂದ್ಸರಿ ಓದ್ಕೊಳ್ಳಿ ಇನ್ಸ್ಟ್ರಕ್ಷನ್ ಎಲ್ಲ. ಮತ್ತು ಅರ್ಜಿ ಸಲ್ಲಿಸುವ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಮತ್ತು ಮಹಿಳಾ SC/ST ಇವರಿಗೆ ಬಂದು ಶುಲ್ಕ ವಿನಾಯಿತಿ ಇರುತ್ತೆ. ಅಂದರೆ ಇವರಿಗೆ ಏನು ಎಕ್ಸಾಮ್ ಫೀಸ್ ಏನಿರಲ್ಲ, ಇವರಿಗೆ ಅಪ್ಲಿಕೇಶನ್ ಫೀಸ್ ಆಗನ. ಓಕೆನಾ ಫ್ರೆಂಡ್ಸ್? ಮತ್ತು ನೇಮಕಾತಿ ನೋಡೋದಾದರೆ ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತೆ. ಇದು 2 ಪರೀಕ್ಷೆ ನಡೆಯುತ್ತೆ ಇದರಲ್ಲಿ ಫ್ರೆಂಡ್ಸ್. ಮತ್ತು ದಾಖಲಾತಿ ಪರಿಶೀಲನೆ ಎಲ್ಲ ಇರುತ್ತೆ ಇದರಲ್ಲಿ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದು 21 ಮೇ 2026ರಿಂದ ಪ್ರಾರಂಭವಾಗಿ ಕೊನೆಯ ದಿನಾಂಕ ಬಂದು 22 ಜೂನ್ 2026ರವರೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಇರುತ್ತೆ. ಮತ್ತು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ssc.government.in ಇದರಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅರ್ಜಿ ಸಲ್ಲಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಾನು ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವ ರೀತಿ SSC CHSL ಜಾಬ್ಗೆ ಯಾವ ರೀತಿ ನಾವು ಅಪ್ಲಿಕೇಶನನ್ನು ಹಾಕಬೇಕು ಅಂದ್ಬಿಟ್ಟು ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಉಪಯೋಗ ಪಡಿಸ್ಕೊಳ್ಳಿ. Okay friends, thank you for watching.